ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಕ್ರಿಯೇಷನ್ಸ್. ನಾನಿವತ್ತೊಂದು ಹೊಸ ರೀತಿಯಾದಂಥ ಒಂದು ಸಾರಿ ಕುಚ್ ಡಿಸೈನ್ ತೋರಿಸ್ತಿದ್ದೀನಿ. ಹ್ಯಾಂಗಿಂಗ್ ಡಿಸೈನ್ ಇದು. ಸೊ ಫಸ್ಟ್ ಇಲ್ಲಿ ಅದಕ್ಕೆ ನಾನು ಈ ರೀತಿ ಬೀಡನ್ನ ತೊಗೊಂಡಿದ್ದೀನಿ. ಡಿಸೈನ್ ಬೀಡು, ನೀವು ಬೇಕಂದರೆ ಪ್ಲೇನ್ ಬೀಡ್ ಕೂಡ ತೊಗೋಬೋದು. ನೀಡಲು 10 ನಂಬರು 0.75 mm 6 ಎಳೆ ದಾರ ಗಂಟು ಹಾಕ್ಕೊಂಡು ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಸುತ್ಕೊಂಡಿಟ್ಟಿದ್ದೀನಿ. ಸೊ ಫಸ್ಟ್ ಈ ರೀತಿ ನೀಡಲ್ನ ಈ ರೀತಿ ಟರ್ನ್ ಮಾಡಿಕೊಂಡು ಒಂದು ನಾಟ್ ಹಾಕ್ಕೋಬೇಕು. ಸೊ ಈ ರೀತಿ ನಾಟ್ ಹಾಕ್ಕೊಳ್ಳಿ. ಒಂದು ನಾಟ್ ಹಾಕ್ಕೊಂಡು ಈಗ ಇದಕ್ಕೆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನಾವು ಯೂಶ್ವಲಿ ಸರ್ಕಲ್ ಡಿಸೈನ್ ಹಾಕಿ ಮಧ್ಯದಲ್ಲೇ ಬೀಡನ್ನ ಗಮ್ ಹಾಕಿ ಸ್ಟಿಕ್ ಮಾಡ್ತೀವಿ. ಇದರಲ್ಲಿ ಬೀಡ್ಸ್ ಆ್ಯಡ್ ಮಾಡಿನೇ ಸರ್ಕಲಾಗಿ ಡಿಸೈನ್ ಹಾಕೋದು. ಸೊ ನಿಡಲ್ಗೆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡನ್ನ ಆ್ಯಡ್ ಮಾಡಿ ಈಗೇನು ಕಂಟಿನ್ಯೂ ದಾರ ಇರುತ್ತಲ್ಲ ಅದನ್ನ ಈ ರೀತಿ ನಿಡಲ್ ಸಹಾಯದಿಂದ ತೊಗೊಂಡು ಬೀಡ್ ಒಳಗಡೆಯಿಂದ ತೊಗೊಂಡು ಬರಬೇಕು. ಬರೀ ಬೀಡ್ ಒಳಗಡೆಯಿಂದ ಮಾತ್ರ ಪಾಸ್ ಮಾಡಬೇಕು. ಸೊ ಪಾಸ್ ಮಾಡಿದಾಗ ನಿಮಗೆ ನಿಡಲ್ ಮೇಲೆ 2 ದಾರ ಉಳಿಯುತ್ತೆ. ಆಮೇಲೆ ಮತ್ತೆ ಕಂಟಿನ್ಯೂ ದಾರನ ತೊಗೊಂಡು 2 ದಾರನ ಒಂದು ಮಾಡ್ಕೋಬೇಕು. ನೀವು ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಬೀಡ್ ಸುತ್ತು ಸರ್ಕಲಾಗಿ ಒಂದು ಚೈನ್ ಫಾರ್ಮ್ ಆದಂಗೆ ಆಗುತ್ತೆ. ಅಂದರೆ 6 ಎಳೆದು ಒಂದು ಈ ಸೈಡ್ 6 ಎಳೆ, ಈ ಸೈಡ್ 6 ಎಳೆ ದಾರ ಈ ರೀತಿ ಬೀಡ್ ಸುತ್ತಲೂ ಫಾರ್ಮ್ ಆಗುತ್ತೆ. ಸೊ ಅಷ್ಟು ಲಾಕ್ ಮಾಡ್ಕೊಂಡ್ಮೇಲೆ 2 ಚೈನ್ ಹಾಕಬೇಕು. 2 ಚೈನ್ ಹಾಕಿ ಈಗ ಸರ್ಕಲ್ ಡಿಸೈನ್ಗೆ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಸೊ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಈ 6 ಎಳೆ ದಾರದ ಒಳಗಡೆ ಸ್ಟಾರ್ಟಿಂಗ್ ಒಂದು ಕಂಬ ಹಾಕುವಾಗ ನಿಮಗೆ ತುಂಬ ಜಾರುತ್ತೆ, ಯಾಕಂದರೆ ಬೀಡು ಇರುತ್ತಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಜಾರುತ್ತೆ. ಸೊ ಒಂದು ನೀವು ಕಂಬ ಮಾಡಿಕೊಂಡ್ರೆ ಸಾಕು, ನೆಕ್ಸ್ಟ್ ಎಲ್ಲ ಕಂಬ ಈಸಿಯಾಗಿ ಹಾಕ್ಬೋದು. ಸೊ ಒಂದು ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಸೇಮ್ 6 ಎಳೆ ದಾರ ಇರುತ್ತಲ್ಲ, ಆ 6 ಎಳೆ ದಾರದ ಕೆಳಗಡೆ ಹೋಗಿ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಆಗುತ್ತೆ. 2 ದಾರ ಒಂದು ಸತಿ ತೆಗಿಬೇಕು, ಮತ್ತು 2 ದಾರ ಒಂದು ಸತಿ ತೆಗಿಬೇಕು. ಸೊ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಇಲ್ಲಿ ನಾನು ಈ ಬೀಡಿಗೆ 10 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ನೀವು ಏನಾದರೂ ಬೀಡ್ ಹೆಚ್ಚು ಕಡಿಮೆ ಅಂದರೆ ಬೀಡ್ ಸೈಜು ಹೆಚ್ಚು ಕಡಿಮೆ ಚಿಕ್ಕದು ಅಥವಾ ದೊಡ್ಡದಾಗಿದ್ದರೆ ಇಲ್ಲಿ ಕಂಬಗಳನ್ನ ಕೂಡ ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗತ್ತೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ, ಇಷ್ಟೇ ಮಾಡಬೇಕಂತ ಏನಿಲ್ಲ. ಸೊ ನೀವು ಬೀಡ್ ಯಾವ ಸೈಜ್ ತೊಗೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ಕಂಟಿನ್ಯೂ 10 ಕಂಬ ಆದಮೇಲೆ ನೆಕ್ಸ್ಟ್ 11ನೇ ಕಂಬನ ನೆಕ್ಸ್ಟ್ ಇನ್ನು ಈ ಸೈಡ್ 6 ಎಳೆ ದಾರ ಇರುತ್ತಲ್ಲ, ಸೊ ಆ 6 ಎಳೆ ದಾರಕ್ಕೆ ಕಂಬನ ಮಾಡಬೇಕು. ಸೊ 11ನೇ ಕಂಬನ ಇಲ್ಲಿ ಮಾಡಬೇಕು. ಅಂದರೆ ಇದು 1ನೇ ಕಂಬ ಈ ಸೈಡು. ಸೊ ಇಲ್ಲೂ ಕೂಡ ಈ ಸೈಡ್ ಕೂಡ 10 ಕಂಬಗಳನ್ನ ಮಾಡಬೇಕು. ಸೊ ಫಸ್ಟು ಒಂದು ಸೈಡ್ ಎಷ್ಟು ಕಂಬ ಮಾಡ್ಕೊಂಡಿರ್ತೀರಲ್ಲ ಅಷ್ಟೇ ಕಂಬಗಳನ್ನ ಇನ್ನೊಂದು ಸೈಡ್ ಕೂಡ ಮಾಡ್ಕೋಬೇಕು. ನೀವು ಅಲ್ಲಿ 8, 9 ಈ ರೀತಿ ಮಾಡ್ಕೊಂಡಿದ್ರೆ ಈ ಸೈಡು ಕೂಡ 8 ಅಥವಾ 9 ಕಂಬಗಳನ್ನ ಮಾಡ್ಕೋಬೇಕು. ನಾನು 10 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಿದ್ದೀನಿ. ಸೊ ಈ ಸೈಡು ಕೂಡ 10 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನೀವು ಒಂದೇದು ಏನು ಹಾಕ್ತಿರಲ್ಲ ಕಂಬ, ಆವಾಗಷ್ಟೇ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಅದಾದಮೇಲೆ ಈಸಿಯಾಗಿ ಉಳಿದ ಕಂಬಗಳನ್ನ ಹಾಕ್ಬೋದು. ಸೊ ಪೂರ್ತಿ ಮಾಡ್ಕೊಂಡ್ಮೇಲೆ ಈ ರೀತಿ ಸರ್ಕಲ್ ಡಿಸೈನ್ ಫಾರ್ಮ್ ಆಯಿತು ಬೀಡ್ ಸುತ್ತಲೂ. ಸೊ ನೆಕ್ಸ್ಟ್ ಈಗ ಇದನ್ನಲ್ಲಿ 2 ಚೈನ್ ಇರುತ್ತಲ್ಲ, ಅಲ್ಲಿ ಗ್ಯಾಪ್ ಇರುತ್ತೆ. ಸೊ ಆ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 2 ದಾರ ಇರುತ್ತೆ. ಸೊ 2 ದಾರ ಒಂದು ಸೇರಿ ಲಾಕ್ ಮಾಡ್ಕೋಬೇಕು. ಸೊ ಈಗ ಸರ್ಕಲ್ ಕಂಪ್ಲೀಟ್ ಆಯಿತು. ಸೊ ಸರ್ಕಲ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ನಾವು 3 ಚೈನ್ಸ್ ಹಾಕೊಳ್ಳೋಣ. ಸೊ 3 ಚೈನ್ ಹಾಕಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಇಲ್ಲಿ ಕಂಬಗಳು ಮಾಡಿರ್ತೀವಲ್ಲ ಡಬಲ್ ಕ್ರೋಶೆ ಕಂಬ, ಅದ್ರ ಮೇಲೆ ಹೋಲ್ ಗ್ಯಾಪ್ಸ್ ಇರುತ್ತೆ. ಸೊ ಫಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ ಸೇಮ್ 3 ದಾರ ಇರುತ್ತೆ. 2 ದಾರನ ಒಂದು ಸತಿ ತೆಗಿಬೇಕು, ಮತ್ತು 2 ದಾರ ಒಂದು ಸತಿ ಒಂದು ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು 3 ಚೈನ್ ಹಾಕಿ ಈಗೇನು ಡಬಲ್ ಕ್ರೋಶೆ ಕಂಬ ಮಾಡಿದ್ವಲ್ಲ ಅದ್ರ ಹಿಂದೆ ಹೋಗಿ ಲಾಕ್ ಮಾಡಬೇಕು ದಾರ ತಂದು. ಸೊ ಪಿಕಾಟ್ ಡಿಸೈನ್ ಆಗುತ್ತೆ. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಅದ್ರ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ ಹೋಗಿ ದಾರ ತಂದು ಒಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಅದಾದಮೇಲೆ 3 ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಿ ಪಿಕಾಟ್ ಡಿಸೈನ್ನ ಮಾಡಬೇಕು. ಸೊ ಇಲ್ಲಿ ನಾನು ಪ್ರತಿಯೊಂದು ಕಂಬದ ಮೇಲಿನ ಹೋಲ್ ಗ್ಯಾಪಿಗೆ ಒಂದೊಂದು ಪಿಕಾಟ್ ಡಿಸೈನ್ನ ಮಾಡ್ತಾಯಿದ್ದೀನಿ. ಸೊ ಯಾವುದೇ ರೀತಿಯ ಹೋಲ್ ಗ್ಯಾಪ್ನೂ ಕೂಡ ಮಿಸ್ ಮಾಡಬೇಡಿ. ಸೊ ಪ್ರತಿಯೊಂದು ಕಂಬಕ್ಕೆ ಮೇಲಿರೋ ಹೋಲ್ ಗ್ಯಾಪ್ಗೂ ಕೂಡ ಒಂದೊಂದು ಪಿಕಾಟ್ ಡಿಸೈನ್ನ ಮಾಡ್ಕೊಳ್ಳಿ. ಒಂದು ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡಿದರೆ ಪಿಕಾಟ್ ಡಿಸೈನ್ ಆಗುತ್ತೆ. ಸೊ ನಿಮ್ಗೆ ಇಲ್ಲಿ ಪಿಕಾಟ್ಸ್ ಬೇಡ, ಇನ್ನೂ ಗ್ರ್ಯಾಂಡ್ ಬೇಕನ್ನೋರು ಇಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡ್ಮೇಲೆ ಒಂದು ಬೀಡ್ ಆ್ಯಡ್ ಮಾಡಿ ಮತ್ತೆ ಒಂದು ಡಬಲ್ ಕ್ರೋಶೆನ ಹಾಕ್ಬೋದು. ಪ್ರತಿಯೊಂದು ಹೋಲ್ ಗ್ಯಾಪಿಗೂ ಕೂಡ ಒಂದೊಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳಿ, ಒಂದೊಂದು ಬೀಡ್ ಹಾಕ್ಕೊಳ್ಳಿ ಮಧ್ಯದಲ್ಲಿ. ಇದೇ ರೀತಿ ಕೂಡ ಹಾಕ್ಕೋಬೋದು. ಸ್ವಲ್ಪ ಬೀಡ್ ಕಡಿಮೆ ಬೇಕನ್ನೋರು ಈ ರೀತಿ ಪಿಕಾಟ್ಸ್ಗಳನ್ನ ಕೂಡ ಹಾಕ್ಬೋದು. ಬೇಡ ನಮಗೆ ಗ್ರ್ಯಾಂಡ್ ಬೇಕಂದರೆ ನೀವು ಆ ರೀತಿ ಕೂಡ ಹಾಕ್ಕೋಬೋದು. ಸೊ ನಿಮ್ಮ ಇಷ್ಟ, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ನ ನೀವು
ಮಾಡ್ಕೋಬೋದು. ಇದೇ ರೀತಿ ಮಾಡ್ಕೋಬೇಕಂತ ಏನಿಲ್ಲ. ಸೊ ನಾನಿಲ್ಲಿ ಪಿಕಾಟ್ಸ್ ಹಾಕಿ ತೋರಿಸ್ತಿದ್ದೀನಿ, ಜಾಸ್ತಿ ಬೀಡ್ ಬೇಡ ಅಂತ ಹೇಳಿ. ಬೇಕಂದರೆ ನಿಮ್ಗೆ ಇನ್ನೊಂದು ಡಿಸೈನು ಕೂಡ ಆ ರೀತಿ ಹಾಕಿ ತೋರಿಸ್ತೀನಿ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಯಾವಾಗಾದರೂ. ಸೊ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿಲಿ. ಪೂರ್ತಿ ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ಸೊ ಇಲ್ಲಿ ಫಸ್ಟ್ ಏನು 3 ಚೈನ್ ಹಾಕಿದ್ದೀವಲ್ಲ, ಆ 3 ಚೈನ್ ಒಳಗಡೆ ಅಂದರೆ ಸ್ಪೇಸ್ ಇರುತ್ತೆ, 3 ಚೈನು ಮತ್ತು ಪಿಕಾಟ್ ಮಧ್ಯೆ ಸ್ಪೇಸ್ ಇರುತ್ತಲ್ಲ, ಅಲ್ಲಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡಿದ ಮೇಲೆ ಎಕ್ಸ್ಟ್ರಾ 2 ಚೈನ್ ಹಾಕ್ಕೊಂಡು ನೀಡಲ್ನ ಹಾಗೆ ಇಟ್ಕೋಬೇಕು. ನೀಡಲ್ ಹಾಗೆ ಇಟ್ಕೊಂಡು ಈ ಕಂಟಿನ್ಯೂ ದಾರ ಏನಿರುತ್ತಲ್ಲ ಅದನ್ನ ಕಟ್ ಮಾಡಿಕೊಂಡು ಈ ರೀತಿ ನೀಡಲ್ನ ತೆಗೆದ್ರೆ ಇದನ್ನ ಲಾಕ್ ಆಗುತ್ತೆ. ಸೊ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ, ಈ ರೀತಿ ಟೈಟ್ ಮಾಡಿಕೊಂಡ್ರೆ ಲಾಕ್ ಆಗುತ್ತೆ. ಸೊ ನಿಮಗೀಗ ಡಿಸೈನು ಪೂರ್ತಿ ಕಂಪ್ಲೀಟ್ ಆಯ್ತಿದೆ ಒಂದು ಸರ್ಕಲ್ಲು. ಸೊ ಈಗ ಇದನ್ನು ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತಲ್ಲ ಇದನ್ನ ಮತ್ತೆ ಸ್ಟಾರ್ಟಿಂಗಲ್ಲಿ ಗಂಟು ಹಾಕೊಂಡು ಇಟ್ಕೊಂಡಿರ್ತೀವಲ್ಲ ಆ ಥ್ರೆಡ್ನ ನಾವು ಗಮ್ ಹಾಕಿ ಸ್ಟಿಕ್ ಮಾಡಬೇಕು ಬ್ಯಾಕ್ ಸೈಡು. ಸೊ ನೀವು ಬ್ಯಾಕ್ ಸೈಡ್ ಸ್ಟಿಕ್ ಮಾಡಿ, ನಿಮಗೆ ಬ್ಯಾಕ್ ಸೈಡ್ ಯಾವುದಂತ ಗೊತ್ತಾಗುತ್ತೆ. ಸೊ ಬ್ಯಾಕ್ ಸೈಡ್ ಸ್ಟಿಕ್ ಮಾಡಿ, ಇಲ್ಲಾಂದರೆ ಇದೇನು ನಾವು ಗಂಟು ಹಾಕಿದ್ದಿರುತ್ತಲ್ಲ ಸ್ಟಾರ್ಟಿಂಗು ಅದು ಬ್ಯಾಕ್ ಸೈಡೇ ಬಂದಿರುತ್ತೆ. ಸೊ ಅಲ್ಲಿ ಬ್ಯಾಕ್ ಸೈಡೇ ಸ್ಟಿಕ್ ಮಾಡ್ಕೊಳ್ಳಿ. ಸ್ಟಿಕ್ ಮಾಡಿಕೊಂಡು ನೀವು ಎಕ್ಸ್ಟ್ರಾ ಏನು ಥ್ರೆಡ್ ಉಳಿದಿರುತ್ತಲ್ಲ ಇದು, ಸೊ ಅದನ್ನ ಕಟ್ ಮಾಡ್ಕೊಂಬಿಡಿ. ಇಲ್ಲಾಂದರೆ ಅದು ಎಕ್ಸ್ಟ್ರಾ ಕಾಣಿಸುತ್ತೆ. ಸೊ ಕಟ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಕೊಂಡು ಗಮ್ನ ನೀಟಾಗಿ ಹಚ್ಚಿ ಸ್ಟಿಕ್ ಮಾಡ್ಕೊಳ್ಳಿ. ಸೊ ನಿಮಗಿದು ಕಂಪ್ಲೀಟಾಗಿ ಡಿಸೈನ್ ಫಾರ್ಮ್ ಆಗುತ್ತೆ. ಸೊ ಇದೇ ರೀತಿ ನಾನು ಕೆಲವೊಂದಿಷ್ಟು ಕಲರ್ ಡಿಸೈನ್ನ ಮಾಡ್ಕೊಂಡಿದ್ದೀನಿ. ಸೊ ನೀವು ಸೀರೆಯಲ್ಲಿ ಯಾವ್ಯಾವ ಕಲರ್ ಇರುತ್ತೆ ಆ ಕಲರ್ ಡಿಸೈನ್ನ ಮಾಡ್ಕೊಳ್ಳಿ. ಸೊ ಇದನ್ನ ನಾನು ಸೀರೆ ಕೂಡ ಯಾವ ರೀತಿ ಹಾಕೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಈ 5 ಡಿಸೈನ್ ಮಾಡ್ಕೊಂಡಿದ್ದೀನಿ ನಾನು ತೋರ್ಸೋಕ್ಕೆ ಅಂತ ಹೇಳಿ. ಸೊ ಸೀರೆ ಸೇಮ್ ಕಲರ್ನೇ ಸೂಜಿಗೆ ದಾರನ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಫಸ್ಟ್ ನೀವು ಒಂದು ಈ ರೀತಿ ಕೆಳಗಡೆಯಿಂದ ಮೇಲೆ ಸೂಜಿನ ತರಬೇಕು, ಗಂಟು ಹಾಕ್ಕೊಂಡು ಇಟ್ಕೊಳ್ಳಿ. ಅದಾದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿ, ಬೀಡ್ ಆ್ಯಡ್ ಮಾಡಿದ ಮೇಲೆ ಈಗ ಡಿಸೈನ್ ಆ್ಯಡ್ ಮಾಡೋಣ. ಸರ್ಕಲ್ದು ಒಂದು ಡಿಸೈನ್ ತೊಗೊಳ್ಳಿ. ಸೊ ಫ್ರಂಟ್ ಸೈಡ್ ಯಾವುದಿರುತ್ತೆ ಅದೇ ಫ್ರಂಟ್ ಸೈಡ್ ಫೇಸ್ ಮಾಡಿ ಕರೆಕ್ಟಾಗಿ ಸ್ಟ್ರೇಟಾಗಿ ಪಿಕಾಟ್ ಇರುತ್ತೆ ನೋಡಿ, ಆ 3 ಚೈನ್ ಪಿಕಾಟ್ ಅದ್ರ ಒಳಗಡೆ ಇರ್ತಿ ಯಾವುದಾದ್ರೂ ಒಂದು ಪಿಕಾಟ್ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಂಡು ಬನ್ನಿ. ತಂದು ನೆಕ್ಸ್ಟ್ ಈಗ ಈ ಬೀಡ್ ಒಳಗಡೆ ಇಂದ ಸೀರೆಗೆ ಈ ರೀತಿ ಹಾಕಿ. ಸೊ ಲಾಕ್ ಆಗುತ್ತೆ, ಅಂದರೆ ನಿಮಗೆ ಡಿಸೈನ್ ಇರುತ್ತೆ, ಹ್ಯಾಂಗಿಂಗ್ ಶೇಪ್ ಬರುತ್ತೆ. ನೆಕ್ಸ್ಟ್ ಅದನ್ನ ಬ್ಯಾಕ್ ಸೈಡ್ಗೆ ಗಂಟು ಹಾಕ್ಕೊಂಡ್ರೆ ಆಯಿತು. 2 ಟೈಮ್ಸ್ ಅಥವಾ 3 ಟೈಮ್ಸ್ ನೀವು ನಾರ್ಮಲಾಗಿ ಗಂಟು ಹಾಕ್ತಿರಲ್ಲ, ಸೊ ಆ ರೀತಿ ಗಂಟು ಹಾಕ್ಕೊಂಡ್ರೆ ಆಯಿತು. ಸೊ ಇದೇ ರೀತಿ ನೀವು ಇದನ್ನ ಸೀರೆಗೆ ಸ್ಟಿಕ್ ಮಾಡ್ಕೋಬೇಕು. ಸೊ ನಾನು 2 ಸರ್ತಿ ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ದಾರನ ಟ್ರಿಮ್ ಮಾಡ್ಕೋತಾ ಇದ್ದೀನಿ. ಸೊ ಇದೇ ರೀತಿ ಇನ್ನೊಂದನ್ನು ಆ್ಯಡ್ ಮಾಡಿ ತೋರಿಸ್ತೀನಿ ನೋಡಿ, ಈ ರೀತಿ ಬರುತ್ತೆ. ನೀವು ಬೇಕಂದರೆ ಇನ್ನೊಂದೆರಡು ಬೀಡ್ ಕೂಡ ಆ್ಯಡ್ ಮಾಡ್ಬೋದು, ಇನ್ನೂ ಸ್ವಲ್ಪ ಲೆಂತಲ್ಲಿ ಬೇಕು ಉದ್ದ ಅಂತಂದರೆ ಸೊ ಆ್ಯಡ್ ಮಾಡ್ಕೋಬೋದು. ನೀವು ಇಲ್ಲಿ ಒಂದು ಅಳತೆ ಮಾಡಿಕೊಂಡು ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ಗೆ ಮತ್ತೆ ಒಂದು ಸೂಜಿನ ತೊಗೊಂಡು ಬನ್ನಿ ಕೆಳಗಡೆಯಿಂದ ಮೇಲೆ. ಅದಾದಮೇಲೆ ಒಂದು ಬೀಡ್ ಆ್ಯಡ್ ಮಾಡಿ, ನೆಕ್ಸ್ಟು ಪಿಕಾಟ್ ಇರುತ್ತಲ್ಲ ಒಂದು ಡಿಸೈನಲ್ಲಿ ಅದನ್ನ ಈ ರೀತಿ ಹಾಕಿ ಫ್ರಂಟ್ ಸೈಡಿಂದನೇ, ನಮಗೆ ಫ್ರಂಟ್ ಸೈಡೇ ಕರೆಕ್ಟಾಗಿ ಹಾಕಿ, ಬ್ಯಾಕ್ ಸೈಡ್ ಏನು ಬೇಡ, ಇದು ಯಾವುದೇ ರೀತಿ ಟರ್ನ್ ಆಗೋದಿಲ್ಲ. ಅದಾದಮೇಲೆ ಬೀಡ್ ಒಳಗಡೆಯಿಂದ ಮತ್ತೆ ಸೀರೆ ಕಡೆಗೆ ಹಾಕಿ ಮತ್ತು ಬ್ಯಾಕ್ ಸೈಡ್ 2 ಟೈಮ್ಸು ಲಾಕ್ ಮಾಡಿಕೊಂಡ್ರೆ ಆಯಿತು. ಸೊ ಇದೇ ರೀತಿ ಎಲ್ಲ ನೀವು ಪ್ಯಾಚಸ್ ಮಾಡ್ಕೊಂಡಿರ್ತೀರಲ್ಲ ಅವನ್ನ ಸೀರೆಗೆ ಸ್ಟಿಕ್ ಮಾಡ್ಕೊಳ್ಳಿ. ಆಮೇಲೆ ನೀವು ಎಷ್ಟು ಸೈಜ್ ಬೇಕು, ಎಷ್ಟು ದೂರ ಬೇಕು ಅಂತ ನೋಡಿಕೊಂಡು ಫಸ್ಟೇ ನೀವು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ನೀವು ಇವನ್ನ ಆ್ಯಡ್ ಮಾಡ್ಕೊಳ್ಳಿ, ಅಂಟಿಸ್ಕೊಳ್ಳಿ. ಈ ರೀತಿ ನಾನು ಹಾಗೆ ಸುಮ್ಮನೆ ಹಾಕಿದ್ದೀನಿ, ಯಾವುದೇ ರೀತಿಯ ಮಾರ್ಕ್ ಮಾಡ್ಕೊಂಡಿಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು, ನಾನು 5 ಡಿಸೈನ್ನ ಅಂಟಿಸಿದ್ದೀನಿ ಸೀರೆಗೆ ಈ ರೀತಿ ಥ್ರೆಡ್ಡಿಂದ. ಸೊ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಇಲ್ಲಿ ಗ್ಯಾಪ್ ನೋಡಿಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ನ. ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಸ್ಟಿಫ್ ಆಗಿದೆ, ಯಾವುದೇ ರೀತಿಯ ಏನೂ ಮುದುಡಿ ಆಗಿಲ್ಲ. ಡಿಸೈನು ತುಂಬ ನೀಟಾಗಿ ಸರ್ಕಲ್ ಫಾರ್ಮಾಗಿ ಬಂದಿದೆ. ಸೊ ನಿಮಗೆ ಡಿಸೈನ್ ಇಷ್ಟ ಆಗಿದ್ದರೆ ನೀವು ಒಂದ್ಸತಿ ಟ್ರೈ ಮಾಡಿ. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.